ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಲಾಗ್ತದೆ. ಸೊ ಈಗಾಗಲೇ ಫಸ್ಟ್ನೇ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಾಗಿದೆ. ಈಗ ಎರಡನೇ ಮಾಡೆಲ್ ಕ್ವಶನ್ ಪೇಪರ್ ಮೂರನೇ ಭಾಗ ಇದಾಗಿರ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದ್ರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೆಂಬರ್ಶಿಪ್ ಓನ್ಲಿ 159 ರೂಪೀಸ್ಗೆ ಅದ. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮಗೆ ಟಾಪಿಕ್ ವೈಸ್ ನೋಟ್ಸು ಸಹ PDF ಫಾರ್ಮೆಟ್ನಲ್ಲಿ ಪ್ರೊವೈಡ್ ಮಾಡಲಾಗುವುದು. ಹಾಗೆ ಸುಮಾರು ಒಂದು 30 ಮಾಡೆಲ್ ಕ್ವಶನ್ ಪೇಪರ್ಗಳು ಸಹ ನಿಮಗೆ ದೊರೆತವೆ. ಮತ್ತೆ ಇನ್ನೇನಾದರೂ ನಿಮಗೆ ಡೌಟ್ಗಳಿದ್ರೆ ನೀವು ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಮೆಸೇಜ್ ಮಾಡಿ ಕೇಳ್ಬೋದಾಗಿರ್ತದೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಹೋದೊಂದು ಕ್ಲಾಸ್ನಲ್ಲಿ 50ನೇ ಕ್ವಶನ್ವರೆಗೆ ನೋಡಿದ್ದು. ಸೊ ಈ ಕ್ಲಾಸ್ನಲ್ಲಿ 51ನೇ ಕ್ವಶನ್. ಸೊ ಇಫ್ ದ ನಂಬರ್ ಆಫ್ ದ ಸೈಡ್ಸ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ is a 24, then what is the measure of interior angle of a polygon? ಸೊ ಇಲ್ಲಿ ಪಾಲಿಗಾನ್ನ ರೆಗ್ಯುಲರ್ ಪಾಲಿಗಾನ್ ಅದ. ಸೊ ಇದಕ್ಕೆ 24 ಸೈಡ್ಸ್ ಅದಾವೆ. ಸೊ ಇಲ್ಲಿ ನಾವು ಇಂಟೀರಿಯರ್ ಆ್ಯಂಗಲ್ ಆಫ್ ಅ ಪಾಲಿಗಾನನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಫಾರ್ಮುಲಾ ಏನದ, ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಟು n-2 ಇಂಟು 180 ಡಿವೈಡೆಡ್ ಬೈ n. ಸೊ ಇಲ್ಲಿ 24 ಸೈಡ್ಸ್ ಅಂದರೆ ಇಲ್ಲಿ n=24 ಆಗುತ್ತೆ. n=24 ಆಗುತ್ತೆ. ಸೊ n-2 ಅಂದರೆ 22 ಇಂಟು 180 ಡಿವೈಡೆಡ್ ಬೈ 24. ಇಲ್ಲಿ 12 ಎರಡ್ಲೆ 12 ಒಂದ್ಲೆ 12 ಆಯ್ತು, 6 ಉಳಿತು, 12 5ಲೆ. ಸೊ ಇಲ್ಲಿ 2 ಒಂದ್ಲೆ 2 11ಲೆ 11 15ಲೆ ಎಷ್ಟಾಗುತ್ತೆ, ಇಲ್ಲಿ 165 ಆಗುತ್ತೆ. ಸೊ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ ಆಫ್ ಪಾಲಿಗಾನ್ ಇದ್ದಿದ್ದ 165 ಇರ್ತಾವೆ. ಸೊ ಈಚ್ ಇಂಟೀರಿಯರ್ ಆ್ಯಂಗಲ್ 24 ಸೈಡ್ಸನ್ನು ಹೊಂದಿರುವ ಪಾಲಿಗಾನ್ ಏನೈತಿ ಅದರಲ್ಲಿ ಈಚ್ ಇಂಟೀರಿಯರ್ ಆ್ಯಂಗಲ್ 165 ಡಿಗ್ರಿಯನ್ನು ಹೊಂದಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್. If the sum of interior angles of a regular polygon measure up to 144, then how many sides does the polygon have ಅಂದರು. ಸೊ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ 144 ಅದ. ಸೊ ಇಲ್ಲಿ ನಾವು ಸೈಡ್ಸನ್ನು ಕಂಡುಹಿಡಬೇಕು. ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. 144 ಈಕ್ವಲ್ ಟು n-2 ಇಂಟು 180 ಡಿವೈಡೆಡ್ ಬೈ n. ಸೊ ಈ n ಈ ಕಡೆ ಕೆಳಗದ ಅಂದರೆ ಈ ಕಡೆ ಹೋತಂದ್ರೆ ಇಂಟು ಆಗುತ್ತೆ. 144 n= ಇಲ್ಲಿ 180 ಇಂಟು n 180 n ಆಗುತ್ತೆ. ನೆಕ್ಸ್ಟ್ ಇಲ್ಲಿ 180 ಇಂಟು 2 360 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಈ 144 n ಈ ಕಡೆ ತೊಂದ್ರೆ ಮೈನಸ್ ಆಗುತ್ತೆ. ಸೊ 180 ತ್ರೊಳಗೆ 144 ಕಳೆದ್ರೆ ನಮ್ಗೆ ಎಷ್ಟು ಉಳಿತದ, ಇಲ್ಲಿ 36 ಉಳಿತದ. ಸೊ ಈ 360 ಈ ಕಡೆ ತಗೋರಿ, ಇದು ಮೈನಸ್ ಅದ, ಈ ಕಡೆ ಬರ್ತಂದ್ರೆ ಪ್ಲಸ್ ಆಗಿರ್ತದೆ. ಇಲ್ಲಿ 180 n ಮೈನಸ್ 144 n ಆಗುತ್ತೆ. ಸೊ ಇಲ್ಲಿ 36 n ಉಳಿತದ, ಇಲ್ಲಿ 360 ಅದ. ಸೊ ಇಲ್ಲಿ 32 1 32 10. ಸೊ ಇಲ್ಲಿ n=10 ಆಗುತ್ತೆ. ಸೊ ಇಲ್ಲಿ 10 ಸೈಡ್ ಏನೈತಿ ಇಲ್ಲಿ ಹೊಂದಿರ್ತದೆ. ಸೊ ಇದು ಪಾಲಿಗಾನ ಏನದ 10 ಸೈಡನ್ನು ಹೊಂದಿರ್ತದೆ. ಈಚ್ ಆ್ಯಂಗಲ್ 144 ಡಿಗ್ರಿ ಇರ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಡೀಟೇಲ್ ಆಗದ, ನೀವು ಅಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇದನ್ನು ಕೂಡ ನೀವು ನೋಡ್ಕೋಬೋದು. ಸೊ ಈ PDF ಅನ್ನು ಗ್ರೂಪ್ನಲ್ಲಿ ಹಾಕಿರ್ತೀನೋ ಟೆಲಿಗ್ರಾಮ್ ಚಾನಲ್ನಲ್ಲಿ, ಅಲ್ಲಿ ನೀವು ನೋಡ್ಕೋಬಹುದು. ಮೆಂಬರ್ಶಿಪ್ಪನ್ನು ಪಡೆದುಕೊಂಡವರಿಗೆ ಮಾತ್ರ ಈ PDF ದೊರೀತಾವೆ. ಹೌ ಮೆನಿ ಡಯಾಗೋನಲ್ಸ್ ಕ್ಯಾನ್ ಬಿ ಡ್ರಾ ಇನ್ ಅ ರೆಗ್ಯುಲರ್ ಪಾಲಿಗಾನ್ ವಿತ್ 9 ಸೈಡ್. ಸೊ ಇಲ್ಲಿ 9 ಸೈಡನ್ನು ಹೊಂದಿರುವ ಪಾಲಿಗಾನ. ಸೊ ಅದರಲ್ಲಿ ಡಯಾಗೋನಲ್ಸನ್ನು ಎಷ್ಟು ಫಾರ್ಮ್ ಮಾಡ್ಬೋದು ಅಂತ ಇಲ್ಲಿ ನಾವು ನೋಡ್ಬೋದಾದ್ರೆ, ಸೊ ಇಲ್ಲಿ ಫಾರ್ಮುಲಾ ಏನಾಗುತ್ತೆ,
n ಇಂಟು n ಮೈನಸ್ 3 ಡಿವೈಡೆಡ್ ಬೈ 2 ಅಂತ ಇಲ್ಲಿ ಆಗುತ್ತೆ. ಡಯಾಗೋನಲ್ಸ್ ಕಂಡುಹಿಡಿಯೋದ, ಡಯಾಗೋನಲ್ಸ್ ಡಿ ಅಂತ ತೊಂದನಿ. ಸೊ ಇಲ್ಲಿ ಎನ್ ಅನ್ನೋದು ನಂಬರ್ ಆಫ್ ಸೈಡ್ ಆಗಿರ್ತದೆ. ಸೊ ಎನ್ ಇಲ್ಲಿ ಎಷ್ಟದಾವ 9 ಇಂಟು 9 ಮೈನಸ್ 3 ಅಂದ್ರೆ 6 ಆಗುತ್ತೆ ಡಿವೈಡೆಡ್ ಬೈ 2. ಸೊ ಇಲ್ಲಿ 2 ಒಂದ್ಲೆ, ಇಲ್ಲಿ 2 ಮೂರ್ಲೆ. ಸೊ 9 ಮೂರ್ಲೆ 27. ಸೊ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 9 ಸೈಡನ್ನು ಹೊಂದಿರುವ ಪಾಲಿಗಾನ್ನಲ್ಲಿ 27 ಡಯಾಗೋನಲ್ಸ್ಗಳನ್ನು ನಾವು ನೋಡಬಹುದು. ನೆಕ್ಸ್ಟ್, find the number of sides of a polygon whose sum all interior angles is 2160 ಡಿಗ್ರಿ ಅಂದರು. ಸೊ ಇಲ್ಲಿ ಪಾಲಿಗಾನ್ ಅದ, ಅದರ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲನ್ನು ಕೊಟ್ಟಿದ್ದಾರೆ. ಅವರ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ನ ಕೊಟ್ಟಿದ್ದಾರೆ. ನಾವು ನಂಬರ್ಸ್ ಆಫ್ ಸೈಡನ್ನು ಇಲ್ಲಿ ನಾವು ಕಂಡುಹಿಡಬೇಕು. ಸೊ ಇದಕ್ಕೆ ಫಾರ್ಮುಲಾ ಏನದ, ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಟು n minus 2 into 180. ಸೊ ಇದು ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಟು n minus 2 into 180 ಅದ. ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ ಎಷ್ಟದ 2160 ಅದ. ಸೊ ಇಲ್ಲಿ n ನಂಬರ್ಸ್ ಆಫ್ ಸೈಡ್ಸ್ ನಮ್ಗೆ ಗೊತ್ತಿಲ್ಲ, ಯಾಸ್ ಇಟ್ ಇಸ್ ಇಟ್ ಇಲ್ಲಿ 180 ಅದ. ಸೊ ಇದು ಇಲ್ಲೂ 0 ಹೊತ್ತು, ಈ ಕಡೆಯೂ 0 ಹೊತ್ತು. ಇಲ್ಲಿ 18 ಒಂದ್ಲೇ ಆಗುತ್ತೆ, 18 ಒಂದ್ಲೆ, 18 3 ಉಳಿತದ, 36 ಆಗುತ್ತೆ, 18 ಎರಡ್ಲೆ ಅಂದ್ರೆ 18 12 216 ಆಗುತ್ತೆ. ಸೊ ಈ ಕಡೆ ಏನು ಉಳಿದದ n ಮೈನಸ್ 2 ಅದ. ಸೊ ಈ ಕಡೆ ಮೈನಸ್ 2 ಇದ್ದಿದ್ದು ಈ ಕಡೆ ಬರ್ತಂದ್ರೆ ಪ್ಲಸ್ ಆಗುತ್ತೆ. ಸೊ 12 ಪ್ಲಸ್ 2 ಈಕ್ವಲ್ ಟು n. ಸೊ ಇಲ್ಲಿ n ಈಕ್ವಲ್ ಟು 14 ಆಗ್ತದೆ. ಸೊ ಇಲ್ಲಿ n ಈಕ್ವಲ್ ಟು 14 ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಂಬರ್ಸ್ ಆಫ್ ಸೈಡ್ ಎಷ್ಟದಾವು 14 ಅದಾವು. 14 ಇದ್ದಾಗ ಟೋಟಲ್ ಇಂಟೀರಿಯರ್ ಆ್ಯಂಗಲ್ ಎಷ್ಟದ 2160 ಅದ. ಸೊ ನೀವು ಕ್ರಾಸ್ ವೆರಿಫೈನು ಮಾಡ್ಬೋದು. ಯಾವ ರೀತಿ ಅಂದ್ರೆ ಸೇಮ್ ಫಾರ್ಮುಲಾದಾಗ ಇಲ್ಲಿ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ನಮಗೆ ಗೊತ್ತಿಲ್ಲ, ಬಟ್ ನಮಗೆ ಇಲ್ಲಿ ನಮಗೆ 14 ಏನದಾವು 14 ಸೈಡ್ಸ್ ಬಂದವು. 14 ಮೈನಸ್ 2 ಇಂಟು 180. ಸೊ ಇದನ್ನು ಮಾಡಿದಾಗ ನಮಗೆ ಇಷ್ಟ ಬರಬೇಕು. ಇಲ್ಲಿ 12 ಇಂಟು 18. ಸೊ ಇಲ್ಲಿ 180 ಡಿಗ್ರಿ ಇರ್ತದೆ. ಸೊ 12 ಇಂಟು 180 ಮಾಡಿದಾಗ ನಮಗೆ 2160 ಡಿಗ್ರಿನ ಬರ್ತದೆ. ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್. ನೆಕ್ಸ್ಟ್ ಕ್ವಶನ್. So if ABC and PQ are a similar triangle in which angle A equal to 47, angle Q equal to 83, then angle C is ಅಂದರು. ಸೊ ಇವೆರಡು ಸೇಮ್ ಸಿಮಿಲರ್ ಟ್ರಯಾಂಗಲ್ ದಾವ ಅಂದ್ರೆ ಇವುಗಳ ಆ್ಯಂಗಲ್ ಕೂಡ ಸಿಮಿಲರ ಇರ್ತಾವ. ಸೊ ಇಲ್ಲಿ A 47 ಅದ ಅಂದ್ರೆ ಇಲ್ಲಿ Q ಕೂಡ 47 ಇರ್ತದ. ಈ ಕಡೆ Q ಇಲ್ಲಿ 83 ಅದ ಅಂದ್ರೆ ಇಲ್ಲಿ ಬಿ ಕೂಡ 83ನ ಇರ್ತದೆ. ನೆಕ್ಸ್ಟ್ ಇಲ್ಲಿ ಅವ್ರೇನು ಕೇಳಿದಾರು ಸಿ ಆ್ಯಂಗಲನ್ನು ಕಂಡುಹಿಡಿ ಅಂದರು. ಸಿ ಆ್ಯಂಗಲ್ ಇದ ನಾವು ಕಂಡುಹಿಡಿಬೇಕು. ಸೊ ಇದು 47 ಅದ, ಇದು 83 ಅದ. ಎಷ್ಟಾಯ್ತು 83 ಪ್ಲಸ್ 47 ಅಂದ್ರೆ ಇಲ್ಲಿ ನಮ್ಗೆ 7 3 10 130 ಆಯ್ತು. ಸೊ ಇಲ್ಲಿ 130 ಎ ಮತ್ತು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು 180 ಡಿಗ್ರಿ ಆಗಬೇಕು. ಸೊ ಇಲ್ಲಿ ಯಾವುದೇ ಟ್ರಯಾಂಗಲ್ ಇಂಟೀರಿಯರ್ ಆ್ಯಂಗಲ್ ಎಷ್ಟಿರ್ತದೆ 180 ಆಗಿರ್ತದೆ. ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್. ಸೊ ಇಲ್ಲಿ ಎ ಮತ್ತು ಬಿದ 130 ಆತಂದ್ರೆ ಇನ್ನೂ ಎಷ್ಟು ಬೇಕು ಇದಕ್ಕೆ, ಇನ್ನು 50. ಅದು 50 ಏನಾಗಿರ್ತದೆ ಸಿ ಆ್ಯಂಗಲ್ ಆಗಿರ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇನ್ ಫಾಲೋಯಿಂಗ್ ಫಿಗರ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂದರು.
ಸೊ ಇಲ್ಲಿ ಕೊಟ್ಟಿರುವಂಥ ಡಯಾಗ್ರಾಮನ್ನು ನೋಡಿ ತೆಳಗೆ ಕೊಟ್ಟಿರುವಂಥ ಯಾವ ಸ್ಟೇಟ್ಮೆಂಟ ಕರೆಕ್ಟ್ ಆಗಿದೆ ಅಂತ ಕೇಳಿದರು. ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಡಿ ಅಂದರು. ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಡಿ. ಸೊ ಇದು ಎ ಬಿ ಈಕ್ವಲ್ ಟು ಬಿ ಡಿ ಆಗಿರ್ತದ, ಆಗಿರೋದಿಲ್ಲ. ನೆಕ್ಸ್ಟ್ ಎ ಸಿ ಈಕ್ವಲ್ ಟು ಸಿ ಡಿ, ಎ ಸಿ ಈಕ್ವಲ್ ಟು ಸಿ ಡಿ ಅಂದರು. ಸೊ ಇದು ಆಗ್ಬೋದಾಗಿರ್ತದ. ನೆಕ್ಸ್ಟ್ ಬಿ ಸಿ ಪ್ಲಸ್ ಸಿ ಡಿ, ಸೊ ಇದು ಇಲ್ಲ. ನೆಕ್ಸ್ಟ್ ಎ ಡಿ ಲೆಸ್ ದೆನ್ ಸಿ ಡಿ ಅಂದರು. ಸೊ ಇಲ್ಲಿ ಈ ಎ ಡಿ ಲೆಸ್ ದೆನ್ ಸಿ ಡಿನೂ ಆಗೋದಿಲ್ಲ. ಇಲ್ಲಿ ಎ ಡಿ ಲೆಸ್ ದೆನ್ ಸಿ ಡಿ. ಸೊ ಇಲ್ಲಿ ಎ ಸಿ ಈಕ್ವಲ್ ಟು ಸಿ ಡಿ ಆಗ್ಬೋದು ನೋಡ್ರಿ. ಸೊ ಇಲ್ಲಿಯೂ 30 ಡಿಗ್ರಿ ಫಾರ್ಮ್ ಆಗಿದೆ, ಇಲ್ಲಿಯೂ 30 ಡಿಗ್ರಿ. ಸೊ ಇದರದ್ದು ಸಮ ಎ ಸಿ ಈಕ್ವಲ್ ಟು ಎ ಡಿ ಇಲ್ಲಿ. ಸೊ ಇಲ್ಲಿ ಸಿ ಡಿ ಆಗ್ಬೋದು ನೋಡ್ರಿ. ಇಲ್ಲಿ ಎ ಸಿ ಈಕ್ವಲ್ ಟು ಸಿ ಡಿ ಯಾಕಪ್ಪ ಅಂತಂದ್ರೆ ಇಲ್ಲಿ 30 ಡಿಗ್ರಿಯನ್ನು ಫಾರ್ಮ್ ಮಾಡ್ಯದ. ಸೊ ಈ ಥರ ಮಿಡ್ ಪಾಯಿಂಟ್ಗೆ ಇಲ್ಲಿ ಸಿ ಬಂದಿರ್ತದ. ಸೊ ಹಾಗಾಗಿ ಇಲ್ಲಿ 90 ಡಿಗ್ರಿಯನ್ನು ಫಾರ್ಮ್ ಮಾಡಿದಾಗ ನಮ್ಗೆ ಇಲ್ಲಿ ಸಿ ಡಿ ಅನ್ನೋದು ಇಲ್ಲಿ ಎ ಸಿಗೆ ಸಮ ಆಗಿರ್ತದ. ಸೊ ಇಲ್ಲಿ ನೀವು ನೋಡ್ಕೋಬಹುದು ಅದನ್ನ. ಸೊ ಇಲ್ಲಿ 90 ಮೈನಸ್ ಬಿ ಮಾಡಿದಾಗ ಇಲ್ಲಿ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2ದಿಂದ ಕನ್ಸಿಡರ್ ಮಾಡ್ಬೋದು. ಆ್ಯಂಗಲ್ ಬಿ ಎ ಡಿ ಈಕ್ವಲ್ ಟು ಆ್ಯಂಗಲ್ ಎ ಸಿ ಬಿ ಆಗ್ತದೆ. ಸೊ ಎ ಸಿ ಈಕ್ವಲ್ ಟು ಸಿ ಡಿ ಆಗ್ಬೋದು. ನೆಕ್ಸ್ಟ್ ಕ್ವಶನ್, ಎ ಬಿ ಆ್ಯಂಡ್ ಸಿ ಡಿ ಬೈಸೆಕ್ಟ್ ಈಚ್ ಅದರ್ ಎಟ್ ಓ ಇಫ್ ಎ ಡಿ ಇಸ್ 6 ಸೆಂಟಿಮೀಟರ್ ದೆನ್ ಬಿ ಸಿ ಈಕ್ವಲ್ ಟು ಅಂದರು. ಸೊ ಇಲ್ಲಿ ಎ ಡಿ ಅನ್ನೋದು 6 ಸೆಂಟಿಮೀಟರ್ ಐತೆ ಅಂದರೆ ಸೊ ಇದು ಕೂಡ 6 ಸೆಂಟಿಮೀಟರ್ ಇರ್ತದೆ. ಸೊ ಬೈಸೆಕ್ಟ್ ಈಚ್ ಅದರ್ ಅಂದರು. ಸೊ ಹಾಗಾಗಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇನ್ನು ಟ್ರಯಾಂಗಲ್ ಎ ಬಿ ಸಿ, ಆ್ಯಂಗಲ್ ಎ ಈಕ್ವಲ್ ಟು 90 ಡಿಗ್ರಿ, ಎ ಎಲ್ ಈಸ್ ಡ್ರಾನ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ದೆನ್ ಆ್ಯಂಗಲ್ ಬಿ ಎ ಎಲ್ ಈಸ್ ಈಕ್ವಲ್ ಟು ಅಂದರು. ಆ್ಯಂಗಲ್ ಬಿ ಎ ಎಲ್ ಈ ಆ್ಯಂಗಲನ್ನು ನಾವು ಕಂಡುಹಿಡಿಬೇಕು. ಸೊ ಇದು 90 ಡಿಗ್ರಿ ಅದ, ಇಲ್ಲಿ ಇದು ಕೂಡ 90 ಡಿಗ್ರಿ ಅಂದರು. ಸೊ ಇಲ್ಲಿ ಇದು ಡ್ರಾನ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂದಾಗ ಇಲ್ಲಿ ಇದು 45 ಡಿಗ್ರಿ ಆಗಿರ್ತದೆ, ಇದು 45 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ ನಾವು ಇಲ್ಲಿ ಯಾವ್ದು ಕಂಡುಹಿಡಬೇಕು, ಬಿ ಎ ಎಲ್. ಬಿ ಎ ಎಲ್ ಯಾವುದಕ್ಕೆ ಈಕ್ವಲ್, ಎ ಎಲ್ ಸಿ, ಸೊ ಇಲ್ಲಿ ಎ ಎಲ್ ಸಿಗೆ ಈಕ್ವಲ್ ಆಗಿರ್ತದೆ, ಆಗಿರೋದಿಲ್ಲ. ಯಾಕಂದ್ರೆ ಇದು 90 ಡಿಗ್ರಿ ಅದ. ಆ್ಯಂಗಲ್ ಎ ಸಿ ಬಿ, ಎ ಸಿ ಬಿ, ಸೊ ಇದು ಆಗಿರ್ಬೋದು. ಯಾಕಂದ್ರೆ ಇದು 45 ಅದ, ಇದು 90 ಅದ, ಇದು 45 ಡಿಗ್ರಿ ಅದ. ಸೊ ಈ ಆ್ಯಂಗಲ್ಗೆ ಈಕ್ವಲ್ ಆಗಿರ್ತದೆ. ಮತ್ತು ಇಲ್ಲಿ ಕೆಳಗಿನ ನೋಡಿದ್ರೆ ಆ್ಯಂಗಲ್ ಬಿ ಎ ಸಿ, ಆ್ಯಂಗಲ್ ಬಿ ಎ ಸಿ ಇದು ಟೋಟಲ್ ನೋಡಿದ್ರೆ ಇದು 90 ಡಿಗ್ರಿ ಅದ. ಸೊ ಇದು ಆಗಿರೋದಿಲ್ಲ, ಸೊ ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ನೆಕ್ಸ್ಟ್ ಆ್ಯಂಗಲ್ ಬಿ ಮೈನಸ್ ಬಿ ಎ ಎಲ್ ಇದು ಕೂಡ ಆ್ಯಂಗಲ್ ಇದು 45 ಇರ್ತದೆ. ಸೊ 45 ಒಳಗೆ ನೆಕ್ಸ್ಟ್ ಇಲ್ಲಿ ಕಳೆದ್ರೆ ಇನ್ನೂ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಅಲ್ಟಿಟ್ಯೂಡ್ಸ್ ಆಫ್ ಟ್ರಯಾಂಗಲ್ ಈಸ್ ಕಾಲ್ಡ್ ಆಸ್. ಸೊ ಇಲ್ಲಿ ಏನಂತಾರೆ ಅಂದ್ರೆ ಇದನ್ನು ಆರ್ಥೋ ಸೆಂಟರ್ ಅಂತ ಇಲ್ಲಿ ಕರೀತಾರೆ. ಸೊ ಇಲ್ಲಿ ಆರ್ಥೋ ಸೆಂಟರ್ ಈ ಥರ ಟ್ರಯಾಂಗಲ್ ಈ ರೀತಿ ಐತೆ ಅಂದ್ರೆ ಸೊ ಇಲ್ಲಿ ಈ ಅಲ್ಟಿಟ್ಯೂಡ್ ಅನ್ನೋದು ಮಿಡಲ್ ಆಫ್ ದ ಸೆಂಟರ್ ಇಲ್ಲಿ ಹಿಡಿದು ಈ ಅಪೋಸಿಟ್ ಸೈಡ್ಗೆ ಏನೈತಿ ಪರ್ಪೆಂಡಿಕ್ಯುಲರ್ ಇರ್ತದೆ. ಸೊ ಇಲ್ಲಿ 90 ಡಿಗ್ರಿ ಫಾರ್ಮ್ ಆಗ್ತದೆ. ಸೊ ಇದು ಕೂಡ 90 ಡಿಗ್ರಿ ಇಲ್ಲಿ ಫಾರ್ಮ್ ಆಗ್ತದೆ. ಸೊ ಈ ಪಾಯಿಂಟ್ಗೆ ಏನೈತಿ, ಈ ಪಾಯಿಂಟ್ಗೆ ಆರ್ಥೋ ಸೆಂಟರ್ ಅಂತ ನಾವಿಲ್ಲಿ
ಕರಿಬಹುದು. ಸೊ ಇದ ಇಂಟರ್ಸೆಕ್ಷನ್ ಆಫ್ ಅಲ್ಟಿಟ್ಯೂಡ್ಸ್ ಇನ್ ಅ ಟ್ರಯಾಂಗಲ್. ಸೊ ಇದ ಅಲ್ಟಿಟ್ಯೂಡ್ಸ್ಗಳಿಗೆ ಏನೈತಿ ಇದನ್ನ ಆರ್ಥೋ ಸೆಂಟರ್ ಅಂತ ಕರಿಬಹುದಾಗಿರ್ತದ. ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇಲ್ಲಿ ಸೆಂಟ್ರಾಯ್ಡ್ ಅನ್ನೋದು. ಸೊ ಸೆಂಟ್ರಾಯ್ಡ್ ಅನ್ನೋದು ಇಲ್ಲಿ ಈ ರೀತಿ ಟ್ರಯಾಂಗಲ್ ಐತೆ ಅಂದ್ರೆ ಸೊ ಇದನ್ನ ಈ ಥರ ಮಿಡ್ ಪಾಯಿಂಟ್ ಏನೈತಿ, ಸೊ ಇದು ಮಿಡ್ ಪಾಯಿಂಟ್ದಿಂದ ಸೊ ಇಲ್ಲಿ ಈ ವರ್ಟಾಕ್ಸಿಸ್ಕ ಸೊ ಈ ಮಿಡಲ್ ಪಾಯಿಂಟ್ದಿಂದ ಈ ವರ್ಟಾಕ್ಸಿಸ್ಕ ಇಲ್ಲಿ ಎ ಬಿ ಸಿ ಅಂತ ತೋರಿ. ಸೊ ಈ ಮಿಡಲ್ ಪಾಯಿಂಟ್ದಿಂದ ಈ ವರ್ಟಾಕ್ಸಿಸ್ಕ ಸೊ ಇಲ್ಲಿ ಮಿಡಲ್ ಏನಾಗ್ತದಲ್ಲ ಇದು ಸೆಂಟ್ರಾಯ್ಡ್ ಆಗಿರ್ತದ. ಸೊ ಆರ್ಥೋ ಸೆಂಟರ್ ಅಂದ್ರೆ ಇಲ್ಲಿ ಈ ವರ್ಟಾಕ್ಸಿಸ್ದಿಂದ ಅಪೋಸಿಟ್ ಸೈಡ್ಗೆ ಪರ್ಪೆಂಡಿಕ್ಯುಲರ್ ಆಗಬೇಕು. ಸೊ ಈ ಮೂರು ಕೂಡುವಂಥ ಪಾಯಿಂಟ್ಗೆ ಆರ್ಥೋ ಸೆಂಟ್ರ. ಸೊ ಇಲ್ಲಿ ಎರಡು ಸೈಡ ಸೇಮ್ ಮಿಡಲ್ ಪಾಯಿಂಟ್ದಾಗ ಇಲ್ಲಿ ಕಟ್ ಆಗಿ ಇಲ್ಲಿ ವರ್ಟಾಕ್ಸಿಸ್ ಕಡೆ ಜಾಯಿಂಟ್ ಆಗಬೇಕು. ಇಲ್ಲಿ ಕ್ರಿಯೇಟ್ ಆಗುವ ಮಿಡಲ್ ಪಾಯಿಂಟ್ ಏನೈತಿ ಇದು ಸೆಂಟ್ರಾಯ್ಡ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಇನ್ ಅ ಟ್ರಯಾಂಗಲ್ ಪಿ ಕ್ಯೂ ಆರ್, ಪಿ ಎಸ್ is a bisector of a angle P and PT perpendicular to OR, then a triangle angle TPS is equal to ಅಂದರು. ಸೊ ಇದರ ಆನ್ಸರ್ ಇಲ್ಲಿ ನೋಡ್ಬೋದು. ಟ್ರಯಾಂಗಲ್ 1 2 3 ಇಲ್ಲಿ ಪಿ ಎಸ್ ಅನ್ನೋದು ಬೈಸೆಕ್ಟರ್ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಕ್ಯೂ ಅನ್ನೋದು 90 ಡಿಗ್ರಿ ಮೈನಸ್ 1 ಆಗುತ್ತೆ. ಆರ್ ಅನ್ನೋದು 90 ಡಿಗ್ರಿ ಮೈನಸ್ ಎರಡನೇ ಆ್ಯಂಗಲ್ ಮೂರನೇ ಆ್ಯಂಗಲ್ ಆಗುತ್ತೆ. ಸೊ ಇಲ್ಲಿ ಕ್ಯೂ ಮೈನಸ್ ಆರ್ ಈಕ್ವಲ್ ಟು ಏನಾಗುತ್ತೆ, ಸೊ ಈ ಕ್ಯೂ ಮತ್ತು ಆರ್ ಬೆಲೆಗಳನ್ನ ಇದರಲ್ಲಿ ಹಾಕಿದಾಗ ನಮ್ಗೆ ಕೊನೆಯಲ್ಲಿ ಇಲ್ಲಿ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಮೈನಸ್ ಆ್ಯಂಗಲ್ 1 ಆಗುತ್ತೆ. ಸೊ ಕ್ಯೂ ಮೈನಸ್ ಆರ್ ಈಕ್ವಲ್ ಟು ಇಲ್ಲಿ ಏನೈತಿ ಆ್ಯಂಗಲ್ 2 ಮತ್ತು ಆ್ಯಂಗಲ್ 1 ಆ್ಯಂಗಲ್ 2 ಎರಡು ಈಕ್ವಲ್ ಇರೋದ್ರಿಂದ 2 ಆ್ಯಂಗಲ್ ಅಂತ ಇಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಸೊ ಇದನ್ನು ಈ ಕಡೆ ತಂದಾಗ ಏನಾಗುತ್ತೆ, ಇದು ಇಂಟು ಇಲ್ಲಿ ಇಂಟು ಇದ್ದಿದ್ದ ಈ ಕಡೆ ಬಂದಾರ ಭಾಗಾಕಾರ ಆಗುತ್ತೆ. ಸೊ ಇಲ್ಲಿ ಆ್ಯಂಗಲ್ 2 ಯಾವ್ದು ತೊಂದೆವು ನಾವು ಆ್ಯಂಗಲ್ ಟಿ ಪಿ ಎಸ್ ಅಂತ ತೊಂದೆವು. ಸೊ ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. Next question, the volume of a right prism with an area of a base 121 meter square and height of 23 meter ಅಂದರು. ಸೊ ಇಲ್ಲಿ ವ್ಯಾಲ್ಯೂಮ್ ಆಫ್ ಪ್ರಿಸಮ್ ಅನ್ನು ಕಂಡುಹಿಡಿಬೇಕು. ಸೊ ನಮ್ಗೆ ಬೇಸ್ ಏರಿಯಾವನ್ನು ಕೊಟ್ಟಿದ್ದಾರೆ, ಹೈಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 1/3 ಇಂಟು ಬೇಸ್ ಏರಿಯಾ ಇಂಟು ಹೈಟ. ಸೊ 1/3 ಬೇಸ್ ಏರಿಯಾ ಎಷ್ಟದ 121 ಅದ, ಹೈಟ್ ಎಷ್ಟದ 23 ಅದ. ಸೊ ಇಲ್ಲಿ 1/3 ಬರೋದಿಲ್ಲ, ಡೈರೆಕ್ಟ್ ವ್ಯಾಲ್ಯೂಮ್ ಇಕ್ವಲ್ ಟು ಇಲ್ಲಿ ಬೇಸ್ ಏರಿಯಾ ಇಂಟು ಹೈಟ್ ಆಗುತ್ತೆ. ಸೊ ಇಲ್ಲಿ ಏರಿಯಾ ಎಷ್ಟದ 121 ಅದ, ಹೈಟ್ ಎಷ್ಟದ 23 ಅದ. ಸೊ 121 ಇಂಟು 23 ಮಾಡಿದಾಗ ನಮಗೆ 2783 ಮೀಟರ್ ಕ್ಯೂಬ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ವ್ಯಾಲ್ಯೂಮ್ ಇಕ್ವಲ್ ಟು ಏರಿಯಾ ಇಂಟು ಹೈಟ್. ನೆಕ್ಸ್ಟ್ ಕ್ವಶನ್, ದ ಬೇಸ್ ಆಫ್ ಅ ಪ್ರಿಸಮ್ ಇಸ್ ರೈಟ್ ಆ್ಯಂಗಲ್ಡ್ ಐಸೋಸ್ಕೆಲಾನ್ ಟ್ರಯಾಂಗಲ್ ಹೂಸ್ hypotenuse is 3√2 centimeter if the height of a prism. ಸೊ ಇಲ್ಲಿ ಪ್ರಿಸಮ್ ಅದ. ಸೊ ಇಲ್ಲಿ ನಮ್ಗೆ ಮೊದಲಿಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರು. ಇದು ಐಸೋಸ್ಕೆಲಾನ್ ಟ್ರಯಾಂಗಲ್ ಅದ. ಹೈಪೋಟೆನಸ್ ಏನದ ಇಲ್ಲಿ 3√2 ಸೆಂಟಿಮೀಟರ್ ಅದ. ಸೊ ಇಲ್ಲಿ ನಮ್ಗೆ ಇಲ್ಲಿ ಐಸೋಸ್ಕೆಲಾನ್ ಟ್ರಯಾಂಗಲ್ ಅಂದ್ರೆ ಸೊ ಇಲ್ಲಿ ಎರಡು ಸೈಡ್ಸ್ ಏನೈತಿ, ಸೊ ಎರಡು ಸೈಡ ಇರ್ತಾವ. ಹಾಗಾಗಿ ಇಲ್ಲಿ ಈ ರೀತಿ ಅದ. ಇಲ್ಲಿ ಹೈಪೋಟೆನಸ್ ಎಷ್ಟದ 3√2 ಅದ. ಸೊ
ಇದು ಮತ್ತು ಇದು ಎರಡು ಸೇಮ್ ಇರಬೇಕು. ಸೊ ಸೇಮ್ ಯಾವ ರೀತಿ ಐತೆ ಅಂದರೆ ಇದು, ಸೊ ಇಲ್ಲಿ ನಾವು ಪೈಥಾಗೋರಸ್ ಪ್ರಮೇಯ ಪ್ರಕಾರ ಏನೈತಿ, √3√² = ಸೊ ಇದನ್ನು ಎ ಅಂತ ತೋರಿ. ಇದು ಏನ ಆಗ್ತದೆ, ಯಾಕಂದರೆ ಎರಡು ಸೇಮ್ ಲೆಂತನ್ನು ಹೊಂದಿರ್ತಾವೆ, ಹಾಗಾಗಿ a² + a² ಆಗುತ್ತೆ. ಸೊ ಇಲ್ಲಿ ಇದನ್ನ ಇಂಟು ಮಾಡಿದಾಗ ಏನಾಗುತ್ತೆ, 3 3 9 × 2 ಆಗುತ್ತೆ. ಇಲ್ಲಿ 2 a² ಆಗುತ್ತೆ. 2 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. a² = 9 ಆಗುತ್ತೆ. a = 3 ಆಗುತ್ತೆ. ಅಂದ್ರೆ ಒಂದು ಸೈಡ 3 ಆಗುತ್ತೆ, ಇದು ಕೂಡ 3 ಆಗುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಆಫ್ ಬೇಸ್ ಇಂಟು ಹೈಟ. ಸೊ ಇಲ್ಲಿ ಹಾಫ್ ಆಫ್ ಬೇಸ್ ಎಷ್ಟು ಬಂತು, ಇದು 3 ಬಂತು, ಇಂಟು ಹೈಟ್ ಎಷ್ಟು ಬಂತು, ಹೈಟ ಇದು ಕೂಡ 3ನ ಇರ್ತದೆ. ಸೊ ಇಲ್ಲಿ 9/2 ಏರಿಯಾ ಆಫ್ ಟ್ರಯಾಂಗಲ್ ಆಯ್ತು. ಸೊ ಏರಿಯಾ ಆಫ್ ಟ್ರಯಾಂಗಲ್ 9/2 ಆತಂದ್ರೆ ನಮ್ಗೆ ವ್ಯಾಲ್ಯೂಮ್ ಆಫ್ ಪ್ರಿಸಮ್ ಏನದ, ಏರಿಯಾ ಆಫ್ ಟ್ರಯಾಂಗಲ್ 9/2 ಬಂದದ. ಸೊ ಇಲ್ಲಿ ನಮ್ಗೆ ಪ್ರಿಸಮ್ದ ಹೈಟ್ 12 ಅದ. ಸೊ 2 1 2 6 ಸೊ 9 6 54 cm3 ಇಲ್ಲಿ ನಮ್ಗೆ ವ್ಯಾಲ್ಯೂಮ್ ಆಫ್ ಪ್ರಿಸಮ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು, ಡೀಟೇಲ್ ಆಗ್ಯದ. ನೆಕ್ಸ್ಟ್ ಕ್ವಶನ್, ಪ್ರಿಸಮ್ ಹ್ಯಾಸ್ a regular hexagonal base with a side 8 cm and a total surface area of a prism is 912 √3 cm². Then what is the height of a prism? ಸೊ ಇಲ್ಲಿ ಹೆಕ್ಸಾಗೋನಲ್ ಬೇಸ್ ಎಷ್ಟು ಕೊಟ್ಟಾರ, 8 cm. ಸೊ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಪ್ರಿಸಮ್ ಎಷ್ಟದ, 912 √3 cm² ಅದ. ಸೊ ನಾವು ಹೈಟನ್ನು ಕಂಡುಹಿಡಬೇಕು. ಸೊ ಇಲ್ಲಿ ಹೆಕ್ಸಾಗೋನಲ್ ಏರಿಯಾ ಆಫ್ ಹೆಕ್ಸಾಗೋನಲ್ ಫಾರ್ಮುಲಾ ಏನು ಬರ್ತದೆ, 3√3 ಇಂಟು ಸೈಡ್ ಸ್ಕ್ವೇರ್ ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ 3√3 ಇಲ್ಲಿ ಸೈಡ್ ಅಂದ್ರೆ 8 cm ಬೇಸನ್ನು ಕೊಟ್ಟಿದ್ದಾರೆ. 8² ಇಲ್ಲಿ 64 ಆಗುತ್ತೆ. ನೆಕ್ಸ್ಟ್ ಏರಿಯಾ ಆಫ್ ಹೆಕ್ಸಾಗೋನಲ್ ಎಷ್ಟದ, 912 √3 ಅದ. ಸೊ ಈ ಕಡೆ √3 ಈ ಕಡೆ √3 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ಪ್ರಿಸಮ್ದವರ 912 √3 ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲಿಗೆ ನಾವು ಹೆಕ್ಸಾಗೋನಲ್ ಏರಿಯಾವನ್ನು ಕಂಡುಹಿಡಬೇಕು. ಸೊ ಇಲ್ಲಿ ಏನಾಗುತ್ತೆ, ಹೆಕ್ಸಾಗೋನಲ್ ಏರಿಯಾ 3√3 ಇಂಟು ಸೈಡ್ ಸ್ಕ್ವೇರ್ ಆಗುತ್ತೆ. ಸೊ ಸೈಡ್ ಸ್ಕ್ವೇರ್ ಅಂದರೆ ಇಲ್ಲಿ 3√3 ಇಂಟು ಸೈಡ್ ಸ್ಕ್ವೇರ್ ಅಂದರೆ 8². ಸೊ ಸೈಡನ್ನು ಕೊಟ್ಟಿದ್ದಾರೆ, 8² ಆಗುತ್ತೆ. ಇಲ್ಲಿ 3 × √3 ಇಂಟು 64 ಆಗುತ್ತೆ. ನೆಕ್ಸ್ಟ್ ಇಲ್ಲಿ √3/2 ಇರ್ತದೆ. ನೆಕ್ಸ್ಟ್ √3/2 ಇಲ್ಲಿ 2 1 2 3 2. ಸೊ 3 √3 ಇಂಟು 32 ಮಾಡಿದಾಗ ನಮ್ಗೆ 96 √3 ಆಗುತ್ತೆ. ಸೊ ಇದು ಏರಿಯಾ ಆಫ್ ಹೆಕ್ಸಾಗೋನಲ್ದ ಏರಿಯಾ ನಮ್ಗೆ ಈಗ ಸಿಕ್ತು. ಹೆಕ್ಸಾಗೋನಲ್ದ ಏರಿಯಾ 96 √3 ಆಗುತ್ತೆ. ನೆಕ್ಸ್ಟ್ ನಾವು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಪ್ರಿಸಮ್ ಅನ್ನ ಕೊಟ್ಟು, ಸೊ ಟೋಟಲ್ ಸರ್ಫೇಸ್ ಏರಿಯಾ ಪ್ರಿಸಮ್ ಈಕ್ವಲ್ ಟು ಏನಾಗುತ್ತೆ, 2 ಇಂಟು ಹೆಕ್ಸಾಗೋನಲ್ ಏರಿಯಾ ಇಂಟು ಹೈಟ್ ಇಂಟು 2 ಏರಿಯಾ ಬೇಸ್ ಅಂತ ಆಗುತ್ತೆ. 2 ಅಲ್ಲ 6 ಆಗುತ್ತೆ. ಸೊ ಇಲ್ಲಿ ಹೆಕ್ಸಾಗೋನಲ್ ಅಂದ್ರೆ 6 ಸೈಡ್ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ 912 √3 ಅದ. 2 ಇಂಟು ಹೈಟನ್ನು ನಾವು ಕಂಡು ಹಿಡಿಬೇಕು. ಇಲ್ಲಿ ಹೆಕ್ಸಾಗೋನಲ್ ಏರಿಯಾ ನಮ್ಗೆ ಗೊತ್ತದ 96 √3
ನೆಕ್ಸ್ಟ್ ಇಲ್ಲಿ 6 ಇಂಟು ನಮಗೆ ಸೈಡ್ ಎಷ್ಟದ 8 ಅದ, ಒಂದು ಸೈಡ 8 ಸೆಂಟಿಮೀಟ್ರ್ ಐತಿ ಅಂದ್ರೆ 6 ಸೈಡ್ ಆಗುತ್ತೆ ಇಲ್ಲಿ. ಸೊ ಇದನ್ನು ಇಂಟು ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂದ್ರೆ, ಸೊ ಇಲ್ಲಿ ಈ 2 ಈ ಕಡೆ ಕಳಿಸ್ರಿ, ಈ 96 ರೂಟ್ 3 ಅನ್ನು ಈ ಕಡೆ ಕಳಿಸಿದಾಗ ಇಲ್ಲಿ 2 ಇಂಟು 96 ರೂಟ್ 3, ಈ ರೂಟ್ 3 ಇಲ್ಲಿ ರೂಟ್ 3, ಇಲ್ಲಿ 2 1 2 4 1 ಉಳಿತು, 2 5 1 ಉಳಿತು, 2 6 ಹಾಗೆ 96ಲೇ ಎಲ್ಲ ಕ್ಯಾನ್ಸಲೇಷನ್ ಮಾಡಿದಾಗ ನಮಗೆ ಆನ್ಸರ್ ಇಲ್ಲಿ 6 ಇಂಟು 8 ಇಂಟು H ಆಗುತ್ತೆ. ನೆಕ್ಸ್ಟ್ ಈ 6 ಮತ್ತು 8 ಕೂಡ ಈ ಕಡೆ ಕಳಿಸಿದಾಗ ನಮ್ಗೆ H = 15 ರೂಟ್ 3 ಮಾತ್ರ ಇಲ್ಲಿ ನಮ್ಗೆ ಉಳಿತದ. ಸೊ ಹೈಟ್ ಆಫ್ ಪ್ರಿಸಮ್ ಏನಾಗುತ್ತೆ ಇಲ್ಲಿ 15 ರೂಟ್ 3, ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ a triangle prism has a 9 edge and 5 pieces. How many vertices does it have ಅಂದರು. ಸೊ ಇಲ್ಲಿ ಟ್ರಯಾಂಗುಲರ್ ಪ್ರಿಸಮ್, ಸೊ ಇಲ್ಲಿ 9 ಎಡ್ಜ್ ಮತ್ತು 5 ಪೀಸ್ ಇದ್ದಾಗ ಇಲ್ಲಿ ವರ್ಟೈಸಸ್ಗಳು ಇಲ್ಲಿ 6 ಬರ್ತಾವ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ hexagonal prism has a 18 edges. How many vertices does it have ಅಂದರು. ಸೊ ಇಲ್ಲಿ hexagonal prism 18 edges ಇದ್ದಾಗ ಇದು 12 ಏನೈತಿ ಇಲ್ಲಿ ವರ್ಟೈಸಸ್ಗಳು ಬರ್ತಾವು. ನೆಕ್ಸ್ಟ್ ವಾಟ್ ಈಸ್ ದ ನೇಮ್ ಆಫ್ ದ ಪಾಯಿಂಟ್ ವಿಚ್ ಆಸ್ ಕಾಮನ್ಸ್ ಟು ಸರ್ಕಲ್ ಆ್ಯಂಡ್ ಟ್ಯಾಂಜೆಂಟ್ ಅಂದರು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನೋದು. ನೆಕ್ಸ್ಟ್ ದ ರೇಡಿಯಸ್ ಈಸ್ ಆಲ್ವೇಸ್ ಡ್ಯಾಶ್ ಡ್ಯಾಶ್ ಟು ದ ಟ್ಯಾಂಜೆಂಟ್ ಅಂದರು. ಸೊ ಇದು ಆಪ್ಷನ್ ಬಿ ಪರ್ಪೆಂಡಿಕ್ಯುಲರ್ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಪಾಯಿಂಟ್ ದ ಇಪ್ಪ ಡಿ ಈಕ್ವಲ್ ಟು 5 ಸೆಂಟಿಮೀಟರ್, ಆರ್ ಈಕ್ವಲ್ ಟು 4 ಸೆಂಟಿಮೀಟರ್. ಸೊ ನೆಕ್ಸ್ಟ್ ಕ್ವಶನ್, ಪಾಯಿಂಟ್ ದ ಲೆಂತ್ ಆಫ್ ಟ್ಯಾಂಜೆಂಟ್ ಇಪ್ಪ ಡಿ ಈಕ್ವಲ್ ಟು 5 ಸೆಂಟಿಮೀಟರ್, ಆರ್ ಈಕ್ವಲ್ ಟು 4 ಸೆಂಟಿಮೀಟರ್. ಸೊ ಇಲ್ಲಿ ಟ್ಯಾಂಜೆಂಟ್ ಅನ್ನು ಕಂಡು ಹಿಡ್ಬೇಕಾರೆ ಫಾರ್ಮುಲಾ ಏನದ, ರೂಟ್ ಆಫ್ d² ಮೈನಸ್ r² ಅಂತದ. ಸೊ ಇಲ್ಲಿ d² ಅಂದ್ರೆ 5 ಸೆಂಟಿಮೀಟರ್ ಅದ. ಸೊ r² ಅಂದ್ರೆ r ಅಂದ್ರೆ ಇಲ್ಲಿ 4 ಸೆಂಟಿಮೀಟರ್ ಅಂದ್ರೆ 4² ಆಗುತ್ತೆ. ಸೊ 5² ಮೈನಸ್ 4² ಅಂದ್ರೆ 25 ಮೈನಸ್ 16 ಆಗುತ್ತೆ. ಸೊ 25 ಮೈನಸ್ 16 ಮಾಡಿದಾಗ ನಮ್ಗೆ 9 ಬರ್ತದೆ. ರೂಟನ್ನು ತೆಗೆದಾಗ ನಮ್ಗೆ ಆನ್ಸರ್ 3 ಬರ್ತದೆ. ಸೊ ಲೆಂತ್ ಆಫ್ ಟ್ಯಾಂಜೆಂಟ್ ಇಸ್ 3 ಸೆಂಟಿಮೀಟರ್ ಇಲ್ಲಿ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ರೇಡಿಯಸ್ ಆಫ್ ಅ ಸರ್ಕಲ್ ಇಪ್ಪ 8 ಮೀಟರ್ ಇಸ್ ಅ ಲೆಂತ್ ಆಫ್ ಅ ಟ್ಯಾಂಜೆಂಟ್, 11 ಮೀಟರ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಅ ಸರ್ಕಲ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಅಂದರು. ಸೊ ಇಲ್ಲಿ ರೇಡಿಯಸ್ ಅನ್ನು ಕಂಡು ಹಿಡಿಬೇಕು. ಸೊ ಸರ್ಕಲ್ದಲ್ಲಿ ಲೆಂತನ್ನು ಟ್ಯಾಂಜೆಂಟನ್ನು ಕೊಟ್ಟಿದ್ದಾರೆ 8 ಮೀಟರ್ ಅದ. ಸೊ ಇಲ್ಲಿ ಟ್ಯಾಂಜೆಂಟ್ ಟಿ ಹತ್ತೋರಿ ರೂಟ್ ಆಫ್ d² ಮೈನಸ್ r² ಇರ್ತದೆ. ಸೊ ಇಲ್ಲಿ ಟಿ ಅನ್ನೋದು 8 ಸೆಂಟಿಮೀಟರ್ ಗೊತ್ತದ. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 11 ಮೀಟರನ್ನು ಕೊಟ್ಟಿದ್ದಾರೆ. ಸೊ 11² ಆಗುತ್ತೆ. ಆರ್ ನಮಗೆ ಗೊತ್ತಿಲ್ಲ. ಸೊ ಈ ರೂಟನ್ನು ಈ ಕಡೆ ಕಳಿಸಿದಾಗ ಸ್ಕ್ವೇರ್ ಆಗುತ್ತೆ. 8² ಅಂದರೆ 64, ಈ 11² ಅಂದರೆ 121 ಮೈನಸ್ r². ಸೊ ಈ r² ಈ ಕಡೆ ತೋರಿ, ಈ 64 ಈ ಕಡೆ ತೊಂದಾಗ r² = 121 ಮೈನಸ್ 64 ಆಗುತ್ತೆ. ಸೊ ಇಲ್ಲಿ 121 ಒಳಗೆ 64 ಕಳೆದಾಗ ನಮ್ಗೆ ಎಷ್ಟು 57 ಆಗುತ್ತೆ ಇಲ್ಲಿ. ಸೊ ಈ ಸ್ಕ್ವೇರನ್ನು ಈ ಕಡೆ ತೊಂದಾಗ ರೂಟ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ, ರೂಟ್ 57 ಮೀಟರ್ ಈಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಟ್ಯಾಂಜೆಂಟ್ ಇನ್ ಅ ಸರ್ಕಲ್ ಅಂದರು. ಸೊ ಇಲ್ಲಿ ಟ್ಯಾಂಜೆಂಟ್ ಅನ್ನೋದು ಸಿ ಓನ್ಲಿ ಇಲ್ಲಿ ಟ್ಯಾಂಜೆಂಟ್ ಆಗಿರ್ತದೆ.
ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.